ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾನು ತಿರುಗೊಮ್ಮೆ ವಂದಿಸುತ್ತಾ ನಾವಿದನ್ನು ನಂಬಿಕೆ ಕುರಿತಾಗಿ ಕೆಲವು ಸಂಗತಿಗಳನ್ನು ಧ್ಯಾನ ಮಾಡೋಣ. ಕುಂದಿ ಹೋಗುವ ನಂಬಿಕೆ. ಲೋಕದಲ್ಲಿ ಅನೇಕರ ನಂಬಿಕೆಗಳು ಏನು ಅಂದರೆ ವ್ಯರ್ಥವಾದದರ ಮೇಲೆ ನಂಬಿಕೆ, ಸಾಮರ್ಥ್ಯ ಇಲ್ಲದೆ ಇರುವುದ ಕಡೆ ನಂಬಿಕೆ, ಸತ್ಯ ಇಲ್ಲದೆ ಇರೋದ ಕಡೆ ನಂಬಿಕೆ. ಅನೇಕರು ನಂಬಿ ಮೋಸ ಹೋಗುತ್ತಾ ಇದ್ದಾರೆ. ಅನೇಕರು ನಂಬಿ ವ್ಯರ್ಥವಾಗಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಅದೇ ರೀತಿ ನಮ್ಮ ಜೀವಿತದಲ್ಲಿ ನಂಬಿ ಮೋಸ ಹೋಗಿರಬಹುದು, ನಂಬಿ ವ್ಯರ್ಥ ಅನುಭವಿಸಿರಬಹುದು, ಅನೇಕ ನಷ್ಟಗಳನ್ನು ಅನುಭವಿಸಿರಬಹುದು. ನಾವು ನಂಬಿದವರೇ ನಮ್ಮನ್ನು ಕೈ ಬಿಟ್ಟಿರಬಹುದು. ಹಲ್ಲೆಲೂಯಾ. ನಮಗೆ ಸಹಾಯ ಮಾಡ್ತೇನೆ ಅಂತೇಳಿ ಮಾತು ಕೊಟ್ಟವರೆಲ್ಲ ನಮ್ಮನ್ನು ದೂರ ತಳ್ಳಿರಬಹುದು. ನಮ್ಮವರೇ, ನಮ್ಮ ಹತ್ತಿರದಲ್ಲಿ ಇರಬೇಕಾದವರೇ, ನಮ್ಮಿಂದ ಉಪಕಾರ ಪಡ್ಕೊಂಡವರೇ, ನಮ್ಮಿಂದ ಅನೇಕ ಒಳ್ಳೆಯದನ್ನು ಪಡ್ಕೊಂಡು ನಮ್ಮನ್ನು ಕೈ ಬಿಟ್ಟವರು ಈ ಲೋಕದಲ್ಲಿ ಅನೇಕರು ಇರಬಹುದು. ಪ್ರೇರವೆಲ್ಲರ ಮಧ್ಯದಲ್ಲಿ ಯೇಸು ತನ್ನ ನಂಬಿಕೆಯನ್ನು ನಮ್ಮ ಮುಂದೆ ಇಡುತ್ತಿದ್ದಾರೆ. ನೀನು ನನ್ನನ್ನು ನಂಬುವುದಾದರೆ, ಹಲ್ಲೆಲೂಯಾ, ನಿನ್ನ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನೀನು ಅನುಭವಿಸುತ್ತೀಯ. ಯಾರನ್ನ ನಂಬುವುದಾದರೆ? ಯೇಸುವನ್ನು ನಂಬುವುದಾದರೆ. ನೋಡ್ರಿ, ಅದಕ್ಕೆ ಒಂದು ವಾಕ್ಯ ಇದೆ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯದ 25-26ನೇ ವಚನ. ಅದು ನನ್ನನ್ನು ನಂಬುವುದಾದರೆ, ಯೇಸುವನ್ನು ನಂಬುವುದಾದರೆ ಏನು ಆಗುತ್ತೆ? ಯೋಹಾನ ಸುವಾರ್ತೆ 11ನೇ ಅಧ್ಯಾಯದ 25-26ನೇ ವಚನ. ನಾನೇ ಪುನರುತ್ಥಾನ ಜೀವ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಅಂದ್ರೆ ಲೋಕದಲ್ಲಿ ಅನೇಕ ನಂಬಿಕೆಗಳು ನಮಗೆ ಗೊತ್ತು. ಹಲ್ಲೆಲೂಯಾ. ನಾವು ನಮ್ಮ ಜ್ಞಾನದ ಮೇಲೆ ನಂಬಿಕೆ ಇಡ್ತಾರೆ, ಬುದ್ಧಿ ಮೇಲೆ, ಕೆಲಸದ ಮೇಲೆ, ಉದ್ಯೋಗದ ಮೇಲೆ, ತಂದೆ ತಾಯಿ ಬಂಧು ಬಳಗದ ಮೇಲೆ, ಹಣದ ಮೇಲೆ. ಹೆಚ್ಚು ನಂಬಿಕೆ ಇಡೋದು ಹಣದ ಮೇಲೆ. ನನಗೆ ದುಡ್ಡಿದೆ, ನಾನು ಬದುಕ್ತೀನಿ, ನನಗೆ ಒಳ್ಳೆ ಜ್ಞಾನ ಇದೆ, ನನಗೆ ಒಳ್ಳೆ ಬುದ್ಧಿ ಇದೆ. ನಾವು ಕೂಡ ಮಕ್ಕಳಲ್ಲಿ, ತಂದೆ ತಾಯಿಗಳಾದವರು ಮಕ್ಕಳಲ್ಲಿ ನಾವು ಕೂಡ ಒಂದು ಸ್ವಲ್ಪ ಅದೇ ಥರ ಆಲೋಚನೆ ಮಾಡ್ತೇವೆ. ಅಯ್ಯೋ, ನಮ್ಮ ದೊಡ್ಡ ಮಗ ವಿದ್ಯಾಭ್ಯಾಸ ಇಲ್ಲ, ತಿಳುವಳಿಕೆ ಇಲ್ಲ ದೊಡ್ಡ ಮಗನಿಗೆ, ಅವನು ಹೆಂಗೆ ಬದುಕ್ತಾನೋ ಏನೋ. ನಾನು ಸಣ್ಣ ಮಗ ಒಳ್ಳೆ ರೀತಿಲಿ ವಿದ್ಯಾಭ್ಯಾಸ ಇದೆ, ಒಂದು ಒಳ್ಳೆ ರೀತಿ ಕಲಿತಾ ಇದ್ದಾನೆ, ಪರವಾಗಿಲ್ಲ, ಅವನ ಜೀವನ ಅವನು ನೋಡ್ಕೊಳ್ತಾನೆ, ಒಂದು ಒಳ್ಳೆ ಕೆಲಸ. ಅಂದರೆ ವಿದ್ಯಾಭ್ಯಾಸ, ಜ್ಞಾನ, ತಿಳುವಳಿಕೆ, ಇದ್ರ ಮೇಲೂ ಕೂಡ ಅನೇಕರ ನಂಬಿಕೆ ಇಡ್ತಾರೆ. ನೋಡ್ರಿ, ಇವತ್ತು ಲೋಕದಲ್ಲಿ ಅನೇಕ ಸಂಗತಿಗಳ ಮೇಲೆ ನಂಬಿಕೆ ಇದೆ. ಆದರೆ ಇವೆಲ್ಲ ನಂಬಿಕೆಗಳಲ್ಲಿ ಮನುಷ್ಯ ಈ ಶಾರೀರಿಕವಾದ ಲೌಕಿಕವಾದ ವಿಷಯಗಳ ಮೇಲೆ ನಂಬಿಕೆ ಇಟ್ಟವನ ಜೀವಿತ, ಅದರ ಮೇಲೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀವು ನನ್ನನ್ನು ನಂಬುವುದಾದರೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಇವತ್ತು ಅನೇಕರು ಒಳ್ಳೊಳ್ಳೆ ಡಾಕ್ಟರ್ಗಳನ್ನು ನಂಬುತ್ತಾರೆ. ಈ ಡಾಕ್ಟರ್ ಅಲ್ಲ, ಆ ಡಾಕ್ಟರ್ ಚೆನ್ನಾಗೆ, ಇಲ್ಲಿ ಈ ಭಾಗದಲ್ಲಿ ಇಲ್ಲಿ ಚೆನ್ನಾಗಿಲ್ಲ, ನಾವು ಮಂಗಳೂರು ನೆನ್ಲಾಕ್ ಆಸ್ಪತ್ರೆಗೆ ಹೋಗೋಣ, ಅಲ್ಲಿ ಒಳ್ಳೆ ಚೆನ್ನಾಗಿ ನೋಡ್ತಾರೆ. ನೋಡ್ರಿ, ಡಾಕ್ಟರ್ಗಳ ಮೇಲೆ, ಆಸ್ಪತ್ರೆಗಳ ಮೇಲೆ ಕೆಲವರಿಗಂತೂ ಗೋರ್ಮೆಂಟ್ ಆಸ್ಪತ್ರೆಗಳಲ್ಲಿ ನಂಬಿಕೆನೇ ಇಲ್ಲ. ಅದು ಎಂಥ ಗೋರ್ಮೆಂಟ್ ಆಸ್ಪತ್ರೆ ಆಗಿದ್ರು ನಂಬಿಕೆನೇ ಇಲ್ಲ. ಪ್ರೈವೇಟ್ ಆಸ್ಪತ್ರೆ ಇಲ್ಲ. ಯಾಕೆ? ದುಡ್ಡು ಕೊಡ್ತೇವಲ್ಲ, ಜಗ್ಗು ದುಡ್ಡು ಕೊಡ್ತೀವಿ. ಹಂಗಾಗಿ ನಮ್ಗೆ ಒಂದು ಅಧಿಕಾರ ಇರ್ತದೆ, ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಅಧಿಕಾರ ಇರ್ತೈತಿ, ನಾವು ಹೇಳಿ ಒಳ್ಳೆ ಟ್ರೀಟ್ಮೆಂಟ್ ತಗೋಬೋದು. ಈ ರೀತಿ ನಂಬಿಕೆ. ನೋಡ್ರಿ, ಲೋಕದಲ್ಲಿ ಆರೋಗ್ಯಕ್ಕೋಸ್ಕರ ಯಾವ ಥರ ನಂಬಿಕೆ, ದುಡ್ಡಿಗೋಸ್ಕರ ಯಾವ ಥರ ನಂಬಿಕೆ. ಕೆಲಸದ ಯಜಮಾನರಲ್ಲಿ ಕೆಲವರಿಗೆ ನಂಬಿಕೆ ಇರೋದಿಲ್ಲ. ಒಳ್ಳೆ ನಂಬಿಗಸ್ತರಾದಂಥವ್ರು ಯಾರು, ಅವ್ರನ್ನ ಹುಡುಕ್ತಾರೆ. ನೋಡ್ರಿ, ಎಲ್ಲ ವಿಷಯದಲ್ಲಿ ಕೂಡ ನಂಬಿಕೆ 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 ಇದೆ, ನಿಜ ಪ್ರೇರ. ಆದರೂ ಕೂಡ ಈ ಲೋಕದ ಜೀವಿತದಲ್ಲಿ ನೀನು ಏನೇ ನಂಬಿದರೂ ಕೂಡ, ಯಾವುದೇ ವಿಷಯಗಳಲ್ಲಿ ನೀನು ಆತುಕೊಂಡರೂ ಕೂಡ, ನಿನ್ನ ಜೀವನ ಅನೇಕ ಸೋಲುಗಳಲ್ಲಿ ನಡಿಬೇಕಾಗತ್ತೆ, ಅನೇಕ ನಷ್ಟಗಳಲ್ಲಿ ನಡಿಬೇಕಾಗತ್ತೆ, ಅನೇಕ ತೊಂದರೆ ತಾಪತ್ರೆಗಳು, ಅನೇಕ ಹಿಂಸೆಗಳು, ದುಃಖಗಳಲ್ಲಿ ನಡಿಬೇಕಾಗುತ್ತದೆ, ಅನೇಕ ರೋಗಗಳಲ್ಲಿ, ಅನೇಕ ಬಾಧೆಗಳಲ್ಲಿ, ಅನೇಕ ಸಾವಿನ ಅಂಚಿನಲ್ಲಿ ನೀನು ಬದುಕಬೇಕಾಗತ್ತೆ.
ಅದೇ ಈ ಲೋಕದ ಜೀವನ. ಆದರೆ ಈ ಲೋಕದ ಜೀವಿತದಲ್ಲಿ ಇವೆಲ್ಲ ಪ್ರಯಾಸಗಳ ಮಧ್ಯದಲ್ಲಿ ಬದುಕುತ್ತಿರುವ ಮನುಷ್ಯರಿಗೆ ಯೇಸು ಸ್ವಾಮಿ ಹೇಳುವಂತ ಮಾತೇನೆಂದ್ರೆ, ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದೇ ಇಲ್ಲ. ಸತ್ತು ಹೋದ ಮನುಷ್ಯನಿಗಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವಿ ಅಂತ ಸತ್ತಂತ ಲಾಜರನ್ನ ಅಕ್ಕನಿಗೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಇದು ನಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳು, ಶೋಧನೆಗಳ ಮಧ್ಯದಲ್ಲಿ ನಾವೇಗೆ ಜೀವಿಸ್ತೇವೆ ಗೊತ್ತಾ? ಇನ್ನು ಕಷ್ಟಗಳು ಬರುತ್ತೆ ಅಂತ ಗೊತ್ತಿದ್ದಂಗೆಲೆ ನಾವು ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತೇವೆ. ದೇವರ ಮೇಲೆ ಇಡತಕ್ಕ ನಂಬಿಕೆಯನ್ನು ಇನ್ನು ಕಷ್ಟಗಳು ಬರ್ತೆ ಅಂತಿದ್ದಂಗೆನೆ ಎದುರು ಬಿಡ್ತೇವೆ. ಡಾಕ್ಟರ್ ರಿಪೋರ್ಟ್ ನೋಡಿ, ಓ ನಿನಗಿಂತದ್ದು ಅಂದ ತಕ್ಷಣ ನಾವು ಎದೆ ಹೊಡ್ಕೊಂಡ್ಬಿಡ್ತೇವೆ. BP ಏರ್ಪೇರ್ ಆಗ್ಬಿಡುತ್ತೆ. ಎಲ್ಲಿದೆ ನಮ್ಮ ನಂಬಿಕೆ? ದೇವರ ಮೇಲೆ ಇರುವ ನಂಬಿಕೆ. ಸತ್ತು ಹೋಗಿರುವಂತ ಮನೆಯಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಈ ಮಾತನ್ನ ಯಾರಿಂದಾದ್ರೂ ಹೇಳಲಿಕ್ಕೆ ಸಾಧ್ಯನ? ಈ ಭೂಲೋಕದಲ್ಲಿ ಬೇರೆ ಯಾವ ಮನುಷ್ಯನಿಂದಲೂ ಸಾಧ್ಯನಾ? ಇಲ್ಲ. ಸತ್ತು ಹೋದ ಮನೆಯಲ್ಲಿ, ಸಮಾಧಿ ಮಾಡಿ 4 ದಿನಗಳಾದ ಮನೆಯಲ್ಲಿ, ನೊಂದಿರುವಂತ ದುಃಖದಲ್ಲಿರುವಂತ ಆ ಕುಟುಂಬದಲ್ಲಿ ಯೇಸು ಸ್ವಾಮಿ ಬಂದು ಹೇಳ್ತಿದ್ದಾರೆ, ನೀನು ನಂಬಿದರೆ ಈಗಲೂ ನೀನು ನಂಬೋದಕ್ಕೆ ನಿನಗೆ ಅವಕಾಶ ಇದೆ. ಹಲ್ಲೆಲೂಯಾ. ಸತ್ತು ಹೋದ ಮೇಲೆ, ಸಮಾಧಿ ಆದ ಮೇಲೂ ಕೂಡ ಯೇಸುವನ್ನು ನಂಬುವಂತ ಒಂದು ಅವಕಾಶವನ್ನು ಯೇಸು ಮಾತ್ರ ನಮಗೆ ತಂದು ಕೊಟ್ಟದ್ದು. ಇವತ್ತು ನಮಗೇನು, ಅಯ್ಯೋ ನನ್ನ ಪ್ರಾಣಕ್ಕೇನಾಗ್ಬಿಡುತ್ತೋ ಅನ್ನೋ ಭಯ, ನನ್ನ ಕೆಲಸಕ್ಕೇನಾಗ್ಬಿಡುತ್ತೋ ಅನ್ನೋ ಭಯ, ನನ್ನ ಕುಟುಂಬಕ್ಕೇನಾಗ್ಬಿಡುತ್ತೋ ಅನ್ನೋ ಭಯ, ನನ್ನ ಮಕ್ಕಳಿಗೇನಾಗ್ಬಿಡುತ್ತೋ ಅನ್ನೋ ಭಯ, ನಾನು ಸಂಪಾದಿಸಿದ ಆಸ್ತಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ. ಅನೇಕ ಭಯದಲ್ಲಿ ನಾವು ಬದುಕುತ್ತಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಭಯದ ವಾತಾವರಣ. ಯಾಕೆ? ನೀನು ಯೇಸು ಸ್ವಾಮಿ ಹೇಳಿದ ವಾಕ್ಯ, ನೀನು ನಂಬಿದರೆ ದೇವರ ಮಹಿಮೆ ಕಾಣುವಿ ಅಂತೇಳಿ ದೇವರು ಹೇಳಬೇಕಾದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ? ನೀನು ಸತ್ತರೂ ಬದುಕುವಿ, ಬದುಕುತ್ತಾ ನೀನು ನಂಬಿದ್ರು ನೀನು ಸಾಯೋದೇ ಇಲ್ಲ. ಕಳೆದ ಒಂದು ವಾಕ್ಯ, ನಾನು ಕಳೆದ ವಾರದಲ್ಲಿ ನಾನು ಹೇಳಿದ ವಾಕ್ಯ ರಕ್ಷಣೆ ಕುರಿತಾಗಿ. ನಮಗೆ ಸಾವಿಲ್ಲ. ಯೇಸುವನ್ನು ನಂಬಿದ ಜನರಿಗೆ ನಮಗೆ ಸಾವಿಲ್ಲ. ಸಾವು ಶರೀರಕ್ಕೆ ಮಾತ್ರ. ಹಲ್ಲೆಲೂಯಾ. ನಮ್ಮ ಆತ್ಮಕ್ಕೆ ಸಾವಿಲ್ಲ. ಯೇಸು ಹೇಳ್ತಿರೋದು ಇದೇ ಆತ್ಮದ ಕುರಿತಾಗಿ. ಶರೀರದಲ್ಲಿ ನೀನು ಸತ್ರು ನೀನು ಮತ್ತೆ ಬದುಕ್ತೀಯ. ಬದುಕುತ್ತಾ ನೀನು ನಂಬಿದರೆ ನೀನು ಆತ್ಮದಲ್ಲಿ ಸಾಯುವುದೇ ಇಲ್ಲ ಅಂತ ಯೇಸು ಹೇಳ್ತಿರೋದು. ಪ್ರಿಯರಾದ ದೇವರ ಮಕ್ಕಳ, ಇವತ್ತು ದೇವರು ನಮಗೆ ತಿಳಿಯಪಡಿಸುವಂತ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.